ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಈ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ಮಲ್ಲಿಕಾರ್ಜುನಪ್ಪ ಎನ್.ಎಸ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು BCom ಮೊದಲ ಸೆಮಿಸ್ಟರ್ ಅವಧಿಗೆ ಕನ್ನಡ ಭಾಷಾ ಪಠ್ಯ ನುಡಿ ವಿಹಾರ 1 ಭಾಗ 7ರಲ್ಲಿ ಅಳವಡಿಸಿರುವ ಡಾಕ್ಟರ್ ವಿನಯರವರು ಬರೆದಿರುವ ಅಂಬೇಡ್ಕರ್ ಸಂವಿಧಾನ ಮತ್ತು ಲಿಂಗ ರಾಜಕಾರಣದ ಬಗ್ಗೆ ತಿಳಿಸಿಕೊಡಲಿಕ್ಕೆ ತಮಗೆ ಇಚ್ಛಿಸುತ್ತೇನೆ. ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನ ಜಾರಿಗೆ ಬಂದು ಈ ವರ್ಷಕ್ಕೆ ಸುಮಾರು 72 ವರ್ಷಗಳಾದವು. ವಿದ್ಯಾರ್ಥಿಗಳೇ, 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ವಿ. ಹಾಗೆ 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದಿದ್ದೇವೆ. ವಿದ್ಯಾರ್ಥಿಗಳೇ, ಇಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಶ್ರಮಪಟ್ಟವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದಲ್ಲಿರ್ತಕ್ಕಂತಹ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲವನ್ನು ನಿರ್ಮೂಲನೆ ಮಾಡಿ ಸಮಾನತೆಯ ತತ್ವದಲ್ಲಿ ಭಾರತೀಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ಕನಸನ್ನು ಹೊತ್ತಿರ್ತಕ್ಕಂತಹ ವ್ಯಕ್ತಿ. ಅನಾದಿ ಕಾಲದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರತಕ್ಕಂತಹ ಜಾತಿ ಪದ್ಧತಿ, ಲಿಂಗ ತಾರತಮ್ಯ, ಮೂಢನಂಬಿಕೆಗಳಲ್ಲಿ ಬಸವಿ ಬಿಡ ಪದ್ಧತಿ, ಗೆಜ್ಜೆ ಪೂಜೆ, ಸ್ತ್ರೀಯರಿಗೆ ಶೈಕ್ಷಣಿಕ ಹಕ್ಕು ಇಲ್ಲದೇ ಇರುವುದು, ಸ್ವಾತಂತ್ರ್ಯ ಇಲ್ಲದೇ ಇರುವುದು, ಈ ಎಲ್ಲವನ್ನು ನಿರ್ಮೂಲನೆ ಮಾಡಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಲ್ಲರಿಗೂ ಸಮಾನ ಹಕ್ಕುಗಳು ದೊರೆಯಬೇಕು ಎಂಬ ಉದ್ದೇಶವನ್ನು, ಮಹದಾಶೆಯನ್ನು ಇಟ್ಟುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತುಂಬ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶ್ರಮಪಟ್ಟು ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಆ ದೇಶದ ಸಂವಿಧಾನದಲ್ಲಿರುವ ಕೆಲವು ಒಳ್ಳೆಯ ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡು ನ್ಯಾಯಾಂಗ ವ್ಯವಸ್ಥೆಯನ್ನು ಅಮೇರಿಕಾ ಸಂವಿಧಾನದಿಂದ, ಸಂಸದೀಯ ಪದ್ಧತಿಯನ್ನು ಇಂಗ್ಲೆಂಡ್ ಸರ್ಕಾರದಿಂದ, ತಿದ್ದುಪಡಿಯನ್ನು ನಮ್ಮ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ರಾಷ್ಟ್ರಗಳಿಂದ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶಗಳಿಂದ, ಸಮವರ್ತಿ ಪಠ್ಯವನ್ನು ಆಸ್ಟ್ರೇಲಿಯಾ ಖಂಡದಿಂದ, ಹೀಗೆ ನಾನಾ ದೇಶಗಳಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಬಂದು ಬೃಹತ್ತಾಗಿರ್ತಕ್ಕಂತಹ ಲಿಖಿತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಅಂತಹ ಮಹಾನ್ ವ್ಯಕ್ತಿ ಮತ್ತು ಮಹಾನ್ ಸಂವಿಧಾನದ ಬಗ್ಗೆ ನಾನು ಕೆಲವು ವಿಷಯಗಳನ್ನು ನಿಮಗೆ ಹೇಳ್ತೇನೆ. ಸಂವಿಧಾನ ಜಾರಿಗೆ ಬಂದು ಸುಮಾರು 72 ವರ್ಷಗಳು ಕಳೆದು ಹೋದವು. 395 ವಿಧಿ, 22 ಭಾಗಗಳು, 12 ಅನುಸೂಚಿಗಳನ್ನು ಹೊಂದಿರತಕ್ಕಂತಹ ಸಂವಿಧಾನ ಭಾರತದ ಎಲ್ಲ ಜಾತಿ, ಧರ್ಮ, ಎಲ್ಲ ಲಿಂಗ ತಾರತಮ್ಯ ಇಲ್ಲದೆ ಸಮಾನತೆಯ ನಿಯಮಗಳನ್ನು, ರೂಲ್ಸ್ಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಶ್ರೇಷ್ಠ ಒಂದು ಪುಸ್ತಕ. ಇಂತಹ ಆಗಿನ ಪರಿಸ್ಥಿತಿಯಲ್ಲಿ
ಇಂತಹ ಸಂವಿಧಾನವನ್ನು ಜಾರಿಗೆ ತರುವಾಗ ಅಂಬೇಡ್ಕರಿಗೆ ಒದಗಿರತಕ್ಕಂತಹ ಕಷ್ಟಗಳು, ತೊಂದರೆಗಳು, ಅವುಗಳೆಲ್ಲವನ್ನು ತಾವು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ ವಿನಯರವರು ಸಂವಿಧಾನ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಬಂದಿರತಕ್ಕಂತಹ ಆರೋಪಗಳೇನು, ಆಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಜೆಗಳಿಗೆ ಹಾಗೂ ತಮ್ಮ ಭಾಷಣದಲ್ಲಿ ಆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಕೆಲವು ಘಟನೆಗಳನ್ನು ಹೇಳುತ್ತಾರೆ ವಿದ್ಯಾರ್ಥಿಗಳೇ. ಅಂತಹ ಕೆಲವು ಅಂಶಗಳನ್ನು ಈ ಲೇಖನದಲ್ಲಿ ಒಳಗೊಂಡಿದೆ. ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಲೇಖನವನ್ನು ಪ್ರವೇಶಿಸುವ ಮೊದಲು ನಾವು ಭಾರತೀಯ ಸಂಸ್ಕೃತಿ ಹೇಗಿತ್ತು, ಲಿಂಗ ತಾರತಮ್ಯ ಹೇಗಿತ್ತು ಮತ್ತು ಭಾರತ ಅದೇ ತಾನೇ ಸ್ವಾತಂತ್ರ್ಯವನ್ನು ಪಡೆಕೊಂಡಿತ್ತು, ಸ್ವಾತಂತ್ರ್ಯ ಪಡೆದುಕೊಂಡಾಗ ಭಾರತೀಯರಾಗಿರ್ತಕ್ಕಂಥ ನಮ್ಮ ಕನಸುಗಳೇನಿದ್ವು, ಆ ಕನಸುಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವೆಷ್ಟು ಕಷ್ಟಪಡ್ತಾ ಇದ್ವಿ ಭಾರತೀಯರು ಅನ್ನುವ ಅಂಶಗಳನ್ನು, ಕೆಲವು ಅಂಶಗಳನ್ನು ನಾನು ನಿಮ್ಮೊಂದಿಗೆ ಚರ್ಚಿಸ್ತೇನೆ ವಿದ್ಯಾರ್ಥಿಗಳೇ. ಸಂವಿಧಾನದ ಈ ಒಂದು ತರಗತಿಯಿಂದ ನಿಮಗೆ ತಿಳಿದು ಬರುವ ಅಂಶಗಳೇನೆಂದರೆ, ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಆಂತರ್ಯವನ್ನು ತಿಳಿದುಕೊಳ್ಬೋದು, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಸಿಗುವ ಸ್ಥಾನಮಾನ ತಿಳಿಸುವುದು, ನಮ್ಮ ಸಂವಿಧಾನದ ಬಗ್ಗೆ ಅಭಿಮಾನ ಮೂಡಿಸುವುದು, ಆಧುನಿಕ ಕಾಲದಲ್ಲಿ ಲಿಂಗ ಅಸಮಾನತೆಯ ಬಗ್ಗೆ ತಮಗೆ ಒಂದು ಅರಿವನ್ನು ಮೂಡಿಸಬಹುದು, ವಿವಿಧ ಕೃತಿಗಳಲ್ಲಿ ಹೆಣ್ಣಿನ ಸ್ಥಾನಮಾನದ ಬಗ್ಗೆ ನಾವು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ. ಪ್ರಾಚೀನ ಕಾಲದಿಂದ ಸ್ತ್ರೀಯರ ಸ್ಥಾನಮಾನಗಳನ್ನು ಹಂತ ಹಂತವಾಗಿ ನಾವು ಅಧ್ಯಯನ ಮಾಡೋಣ ಈ ಒಂದು ತರಗತಿಯಲ್ಲಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲು ನಾವು ಮಹಿಳೆಯರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡೋಣ. ಈ ಮಹಿಳೆಯರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಸುಮಾರು 5 ಹಂತಗಳನ್ನು ನಾವು ಹಂತಗಳಾಗಿ ಅಧ್ಯಯನ ಮಾಡಬಹುದು. ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ, ವೇದಗಳ ನಂತರದ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿ, ಮಧ್ಯಕಾಲೀನ ಭಾರತದಲ್ಲಿ ಮಹಿಳೆಯರ ಸ್ಥಿತಿ, ಬ್ರಿಟಿಷರ ಕಾಲದಲ್ಲಿ ಮಹಿಳೆಯರ ಸ್ಥಿತಿ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿತ್ತು ಎಂಬುವ ಈ 5 ಹಂತಗಳಿಂದ ಮಹಿಳೆಯರ ಒಂದು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಇನ್ನು ವೇದಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಅಂತ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುರುಷರಂತೆ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಹೊಂದಿದ್ರು ವೇದಗಳ ಕಾಲದಲ್ಲಿ. ಋಗ್ವೇದವು ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದಿದೆ. ಪುರುಷರು ತಮ್ಮ ಪತ್ನಿಯನ್ನು ಅರ್ಧಾಂಗಿ ಎಂದು, ಸಂತಾನದ ಏಳಿಗೆಗೆ ಕಾರಣಳು ಎಂದು ಗೌರವದಿಂದ ಕಾಣುತ್ತಿದ್ದರು. ಜನ್ಮ ಕೊಟ್ಟ ಮಕ್ಕಳಿಗೆ ಉಪದೇಶ ಕೊಡಲು ತಂದೆಗಿಂತಲೂ ತಾಯಿಗೆ ಹೆಚ್ಚಿನ ಅವಕಾಶವಿತ್ತು. ಹೆಣ್ಣು ಮಕ್ಕಳನ್ನು ಪುತ್ರಿಕಾ ಎಂದು ಕರೆಯಲಾಗುತ್ತಿತ್ತು. ವಿಧವಾ ವಿವಾಹ, ನಿಯೋಗ ಪದ್ಧತಿ, ವಿಚ್ಛೇದನಕ್ಕೆ ಅವಕಾಶ, ಶಿಕ್ಷಣ ಪಡೆಯುವ ಅವಕಾಶ, ಇವೆಲ್ಲ ಅವಕಾಶವನ್ನು ವೇದಗಳ ಕಾಲದಲ್ಲಿ ಸ್ತ್ರೀ ಹೊಂದಿದ್ದಳು. ಇನ್ನು ವೇದಗಳ ನಂತರದ ಸ್ತ್ರೀಯರ ಸ್ಥಾನಮಾನವನ್ನು ನೋಡೋದಾದರೆ, ಕ್ರಿಸ್ತಪೂರ್ವ 300ಕ್ಕೂ ಮೊದಲು ಮಹಿಳೆ ಉತ್ತಮ ಸ್ಥಾನ ಗಳಿಸಿದ್ಲು. ಆನಂತರ ಅವರ ಸ್ಥಾನ ಕೆಳಗಿಳಿಯತೊಡಗಿತು. ವೇದಗಳ ನಂತರದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಪುರುಷರಿಗಿಂತ ಕೆಳಗಿನ ಹಂತವನ್ನು ತಲುಪಿತ್ತು. ಭಾರತೀಯ ಮಹಿಳೆಯರು ಪುರುಷರಿಗಿಂತ ಕೀಳೆಂಬ ಭಾವನೆ ಬೆಳೆಸಿಕೊಂಡರು. ಪುರುಷ ಪ್ರಧಾನ ಸಮಾಜ ನಿರ್ಮಾಣವಾಯಿತು. ಮಹಿಳೆ ಶಿಕ್ಷಣದಿಂದ ವಂಚಿತಳಾದಳು. ಬಾಳ ಸಂಗಾತಿಯ ಆಯ್ಕೆಗೆ ಅವಕಾಶ ಇರಲಿಲ್ಲ. ಬಹುಪತ್ನಿತ್ವಕ್ಕೆ ಅವಕಾಶ ನೀಡಲಾಯಿತು. ಪುರುಷರಿಗೆ ಅವಲಂಬಿಯಾಗಿ ಜೀವನ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಆಸ್ತಿಯ ಹಕ್ಕು ನಿರಾಕರಿಸಲಾಯಿತು. ವಿಧವಾ ಪುನರ್ವಿವಾಹಕ್ಕೆ ನಿಷೇಧವನ್ನು ಮಾಡಲಾಯಿತು. ನಿಯೋಗ ಪದ್ಧತಿ ಪವಿತ್ರವಲ್ಲ ಎಂದು ಹಕ್ಕನ್ನು ಮೊಟಕುಗೊಳಿಸಿ ರಾಜಕೀಯದಿಂದಲೂ ದೂರವಿಡಲಾಯಿತು. ಇನ್ನು ಮಧ್ಯಕಾಲೀನ ಭಾರತದಲ್ಲಿ
ಸ್ತ್ರೀಯರ ಸ್ಥಾನಮಾನವನ್ನು ಗಮನಿಸೋದಾದರೆ, ಮುಸ್ಲಿಮರ ದಾಳಿಯಿಂದ ಭಾರತ ದೇಶದ ಇತಿಹಾಸ ಬದಲಾಯಿತು. ಸ್ತ್ರೀಯರ ಸ್ಥಾನ ಕೆಳ ಸ್ಥಿತಿಯನ್ನು ತಲುಪಿತು. ಸ್ತ್ರೀಯರ ಶೋಷಣೆ ಎಲ್ಲೇ ಮೀರಿತು. ಮಹಿಳೆಯರ ಪಾಲಿಗೆ ಅಂಧಕಾರದ ಯುಗ ಆಗಿತು. ಶಿಕ್ಷಣಕ್ಕೆ ಅವಕಾಶವಿರಲಿಲ್ಲ. ಆಸ್ತಿಯ ಹಕ್ಕಿನಿಂದ ವಂಚಿತರಾದರು. ನಿಯೋಗ ಪದ್ಧತಿ ಮತ್ತು ವಿಧವಾ ಪುನರ್ವಿವಾಹ ಅವಕಾಶಗಳನ್ನು ರದ್ದುಗೊಳಿಸಲಾಯಿತು. ಸತಿಸಹಗಮನ ಪದ್ಧತಿ, ಪರದಾ ಪದ್ಧತಿಗಳು ಜಾರಿಯಲ್ಲಿದ್ದವು. ಇನ್ನು ಬ್ರಿಟಿಷ್ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ಗಮನಿಸೋದಾದರೆ ವಿದ್ಯಾರ್ಥಿಗಳೇ, ಮಹಿಳಾ ಸ್ಥಿತಿಗಳು ನಿಧಾನವಾಗಿ ಪ್ರಗತಿಯ ಪಥದಲ್ಲಿ ಚಲಿಸತೊಡಗಿದವು. ಸತಿ ಪದ್ಧತಿ, ಬಾಲ್ಯ ವಿವಾಹಗಳಂತಹ ಪದ್ಧತಿಗಳನ್ನು ಕಾನೂನಿನ ಮೂಲಕ ರದ್ದುಗೊಳಿಸಲಾಯಿತು. ವಿಧವಾ ಪುನರ್ವಿವಾಹ, ಬಹುಪತ್ನಿತ್ವ, ಶಿಕ್ಷಣ ನಿರಾಕರಣೆಯಂತಹ ಸಂಗತಿಗಳ ವಿರುದ್ಧ ಚಿಂತನೆಗಳು ಹೆಚ್ಚಾಗಿ ಕಾಣಿಸತೊಡಗಿದವು. ಸ್ವಾತಂತ್ರ್ಯ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ನೋಡುವುದಾದರೆ, ಭಾರತ ಸಂವಿಧಾನ ತನ್ನ ಮುನ್ನುಡಿಯಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗಾಗಿ ಯಾವುದೇ ಪಕ್ಷಪಾತ ಮಾಡದೆ ಎಲ್ಲರಿಗೂ ಸಮಾನವಾಗಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯವನ್ನು ನೀಡಬೇಕೆಂದು ಭರವಸೆ ನೀಡಿದೆ. ಸಂವಿಧಾನದ 15, 16, 17, 38 ಮತ್ತು 46ನೇ ವಿಧಿಗಳ ಪ್ರಕಾರ ಧರ್ಮ, ಜಾತಿ, ಹುಟ್ಟು, ಜನ್ಮಸ್ಥಳ, ಭಾಷೆ, ಲಿಂಗ ಮುಂತಾದ ಆಧಾರದ ಮೇಲೆ ಪ್ರಜೆಗಳಲ್ಲಿ ಭೇದ ಕಲ್ಪಿಸುವುದಿಲ್ಲ ಎಂದು ಹೇಳಲಾಗಿದೆ. ಹಾಗಾದರೆ ಈ ಒಂದು ಸಂವಿಧಾನದಲ್ಲಿ ಪ್ರಜೆಗಳಿಗೆ ಯಾವ ಸವಲತ್ತುಗಳನ್ನು ಸಂವಿಧಾನ ಕೊಟ್ಟಿದೆ ಎನ್ನುವ ಅಂಶಗಳನ್ನು ಒಂದೊಂದಾಗಿ ನಾನು ಇಲ್ಲಿ ಪಟ್ಟಿ ಮಾಡಿದ್ದೇನೆ ವಿದ್ಯಾರ್ಥಿಗಳಿಗೆ. ಅವುಗಳ ಬಗ್ಗೆ ಗಮನ ಹರಿಸೋದಾದರೆ, ಶೋಷಿತ ಜನಸಮುದಾಯಕ್ಕೆ ಮೀಸಲಾತಿಯ ವಿಶೇಷ ಸೌಲಭ್ಯ ರಕ್ಷಣೆಯ ಭರವಸೆ ನೀಡಿದೆ. ಅಲ್ಪಸಂಖ್ಯಾತ ಮತಧರ್ಮೀಯರಿಗೂ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ ಸಂವಿಧಾನಬದ್ಧ ಹಕ್ಕು ನೀಡಲಾಯಿತು. ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಮೀಸಲಾತಿ, ವಿಶೇಷ ಸೌಲಭ್ಯ, ರಕ್ಷಣೆಗಳನ್ನು ಬದ್ಧಗೊಳಿಸಿತು. ಸಂವಿಧಾನ ನೀಡಿದ್ದರೂ ನಮ್ಮ ಸಂಸ್ಕೃತಿಯಿಂದ ಮಹಿಳೆಯರಿಗೆ ಸೌಲಭ್ಯಗಳು ದೊರೆಯಲಿಲ್ಲ. ಕಾರಣವೇನೆಂದರೆ, ನಮ್ಮದು ಪುರುಷ ಪ್ರಧಾನ ಸಂಸ್ಕೃತಿ. ಅವರನ್ನು ಎಂದೂ ಸಮಾನವಾಗಿ ಕಾಣಲಿಲ್ಲ. ಸ್ತ್ರೀಯರನ್ನು ಸ್ವತಂತ್ರ ತೀರ್ಮಾನ ಕೈಗೊಳ್ಳುವುದಕ್ಕೆ ಅವರಿಗೆ ಅವಕಾಶ ನೀಡಲಿಲ್ಲ. ಹಾಗಾದರೆ ಈ ಒಂದು ಸಂವಿಧಾನ ಜಾರಿಗೊಂಡಾಗ ಭಾರತದ ಸ್ಥಿತಿಗತಿ ಹೇಗಿತ್ತು? ನಮ್ಮ ದೇಶದ ಸ್ಥಿತಿಗತಿ ಮತ್ತು ಜನಗಳ ಮನಸ್ಥಿತಿ ಹೇಗಿತ್ತು? ಭಾರತೀಯರ ಮನಸ್ಥಿತಿ. ಏಕೆಂದರೆ ವಿದ್ಯಾರ್ಥಿಗಳೇ, ಸುಮಾರು ಪ್ರಾಚೀನ ಕಾಲದಿಂದಲೂ ನೋಡಿದಾಗ ನಾವು ಸ್ವತಂತ್ರವಾಗಿ ಭಾರತೀಯ ರಾಜರು ಆಡಳಿತ ಮಾಡಿದ್ದು ಕಡಿಮೆನೆ. ಭಾರತ ದೇಶಕ್ಕೆ ಆರ್ಯರು, ಮುಸ್ಲಿಮರು, ಅರಬ್ಬರು, ಹಾಗೆ ಮೊಘಲರು, ಸುಲ್ತಾನರು, ಮತ್ತು ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಎಲ್ಲರೂ ಬೇರೆ ದೇಶಗಳಿಂದ ಬಂದು ಆಡಳಿತ ಮಾಡಿದರೆ ವಿನಃ ಭಾರತೀಯ ರಾಜರುಗಳು ಆಡಳಿತವನ್ನು ಮಾಡಿದ್ದು ಕಡಿಮೆನೆ. ಅಂತಹ ಸ್ಥಿತಿಯಲ್ಲಿ ಬ್ರಿಟಿಷರು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಭಾರತೀಯ ಆಡಳಿತದ ಕ್ರಮ, ಭಾರತೀಯರ ಮನಸ್ಥಿತಿ ಹಾಗೂ ಭಾರತೀಯರಲ್ಲಾದ ಆಗಿನ ಆ ಭಾವನೆ, ಅವುಗಳನ್ನು ನಾವು ನೋಡೋದಾದರೆ, ಭಾರತ ದೇಶ ಸ್ವತಂತ್ರ ಪಡೆದಾಗ ನಾವು ಪ್ರಜಾಪ್ರಭುತ್ವವನ್ನು, ಸರ್ಕಾರದ ಪದ್ಧತಿಯನ್ನು ಅಳವಡಿಸಿಕೊಂಡೆವು. ಲಿಂಗ, ಜಾತಿ, ಧರ್ಮ ಮತ್ತು ಸಮಾನತೆಯ ತತ್ವವನ್ನು ಪ್ರತಿಪಾದಿಸುವ ಸಂವಿಧಾನವನ್ನು ಒಪ್ಪಿಕೊಳ್ಳಲಾಯಿತು. ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ರಾಜ್ಯ ಪದ್ಧತಿ ಹೊಸದಾಗಿತ್ತು. ಸಮಾನತಾ ಪರಿಕಲ್ಪನೆಯೂ ಸಹ ಹೊಸದಾಗಿತ್ತು. ಯಾಕೆಂದರೆ ಜಾತೀಯತೆಯನ್ನು ಮೈಗೂಡಿಸಿಕೊಂಡು ಬಂದಿರತಕ್ಕಂಥ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಪುರುಷ ಮೇಲು ಆಳುವವನು, ಸ್ತ್ರೀ ಕೀಳು ಆಳಿಸಿಕೊಳ್ಳುವವಳು ಎಂಬ ಮನೋಭಾವನೆ ದೇಶದ ಎಲ್ಲ ಜಾತಿ ಮತಗಳಲ್ಲಿಯೂ ಸಾರ್ವತ್ರಿಕವಾಗಿತ್ತು. ಮೇಲೆನಿಸಿಕೊಂಡವರು ಶೋಷಕರಾಗಿ, ಕೀಳೆನಿಸಿಕೊಂಡವರು ಶೋಷಿತರಾಗಿ
ಶತಮಾನಗಳಿಂದ ಘನತೆ, ಮಾನವೀಯ ಹಕ್ಕು ಮತ್ತು ಅವಕಾಶಗಳಿಂದ ಆಗಿದ್ದಂತಹ ಸಂಸ್ಕೃತಿ ನಮ್ಮದಾಗಿತ್ತು. ಇನ್ನು ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸಂವಿಧಾನ, ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಕೆಲವು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಲೇಖನಕ್ಕೆ ಆಧಾರವಾಗಿಟ್ಟುಕೊಂಡು ಸ್ವತಂತ್ರ ಭಾರತ ತನ್ನನ್ನು ತಾನು ಅಭಿನಂದಿಸಿಕೊಳ್ಳಬಹುದಾದ ಅತ್ಯಂತದ ಮಹತ್ವದ ಚಹರೆ ಅಂದರೆ ನಮ್ಮ ಸಂವಿಧಾನ. ಆಧುನಿಕ ಭಾರತದ ಮಹಿಳೆಯನ್ನು ರೂಪಣಗೊಳಿಸುವ ಹಕ್ಕೊತ್ತಾಯಗಳು ಇಲ್ಲಿವೆ. ಇಂದಿನ ಮಹಿಳಾ ಪ್ರಜ್ಞೆ ದಣಿದು ಒರಗಿಕೊಂಡಾಗ ಆಸರೆ ಕೊಟ್ಟು ಚೇತನ ತುಂಬುವ ಬೆನ್ನ ಹಿಂದಿನ ಆಧಾರದಂತಿದೆ ಸಂವಿಧಾನ. ಲಿಂಗ ರಾಜಕಾರಣದ ಬೀಜಗಳು ಸಂವಿಧಾನದ ನೇಯ್ಗೆಯ ಎಳೆಗಳಲ್ಲಿಯೇ ಇವೆ. ಲಿಂಗ ಸೂಕ್ಷ್ಮತೆಯಿಂದ ಬದುಕನ್ನು ಪರಾಮರ್ಶಿಸಬೇಕಾದದ್ದು ಒಂದು ಸಹಜ ಧರ್ಮ ಎಂಬ ನೈತಿಕತೆಯನ್ನು ಎಚ್ಚರಿಸುವ ವಿಧಾನ ನಮ್ಮ ಸಂವಿಧಾನದಲ್ಲಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಲೇಖನವನ್ನು ಪ್ರವೇಶಿಸುವಕ್ಕಿಂತ ಮೊದಲು ನಮ್ಮ ಭಾರತದ ಸ್ಥಿತಿಗತಿ, ಅದು ನಮ್ಮ ಅಂಬೇಡ್ಕರ್ ಸಂವಿಧಾನ ಮತ್ತು ಲಿಂಗ ರಾಜಕಾರಣದ ಒಂದು ಲೇಖನದಲ್ಲಿ ಮಹಿಳೆಯರ ಸ್ಥಿತಿಗತಿಯನ್ನು ನಾವು ವೇದ ಕಾಲದಿಂದಲೂ ಹಿಡಿದು ಆಧುನಿಕ ಸ್ವಾತಂತ್ರ್ಯ ಭಾರತದವರೆಗೂ ಸಂಕ್ಷಿಪ್ತವಾಗಿ ಆ ಮಹಿಳೆಯರ ಸ್ಥಿತಿಗತಿಗಳನ್ನು ನಾವು ನೋಡಿದ್ವಿ. ಅಷ್ಟೇ ಅಲ್ಲ, ಮಹಿಳೆಯರಿಗಾಗಿ ಲಿಂಗ ತಾರತಮ್ಯಕ್ಕೆ ಇರತಕ್ಕಂಥ ಸಂವಿಧಾನ ಒಳಗೊಂಡಿರತಕ್ಕಂತಹ ಸಮಾನತೆಯ ತತ್ವಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚಿಸಿದ್ವಿ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ನಮ್ಮ ಭಾರತೀಯರ ಮನಸ್ಥಿತಿ ಹೇಗಿತ್ತು ಮಹಿಳೆಯರ ಬಗ್ಗೆ ಮತ್ತು ಜಾತೀಯತೆಯ ಬಗ್ಗೆ ಎನ್ನುವ ಸೂಕ್ಷ್ಮ ವಿಷಯಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಚರ್ಚಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ಲೇಖನವನ್ನು ಪ್ರವೇಶಿಸೋಣ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಮುಂದಿನ ಮುಂದಿನ ಡಾಕ್ಟರ್ ವಿನಯರವರು ಬರೆದಿರುವ ಲೇಖನದ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.